ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನೊಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಬಿಡದಿಯಲ್ಲಿ ಫೇಮಸ್ ಆಗಿರುವಂತಹ ತಟ್ಟೆ ಇಡ್ಲಿ ರೆಸಿಪಿ ನಿಮಗೆಲ್ಲ ಗೊತ್ತಿರ್ಬೋದು. ಆ ತಟ್ಟೆ ಇಡ್ಲಿ ರೆಸಿಪಿಯನ್ನು ಇವತ್ತು ಮಾಡ್ತಾ ಇದ್ದೇನೆ. ಹಾಗೆ ಅದಕ್ಕೆ ಮೇಲಿಂದ ಪುಡಿ ಅಂತೇಳಿ ಹಾಕ್ತಾರಲ್ಲ, ಗನ್ ಪೌಡರ್ ಅಥವಾ ಮೊಳಗು ಪುಡಿ ಅಂತ ಹೇಳ್ತೇವೆ, ಇಡ್ಲಿ ಪುಡಿ ಅಂತ ಹೇಳಿ ಕರಿತೇವೆ. ಅದನ್ನು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ. ಮನೆಯಲ್ಲೆಲ್ಲ ನಾವು ತುಂಬ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಜಾಸ್ತಿ ಯೂಸ್ ಆಗದೇ ಇರ್ಬೋದು. ಆದ ಕಾರಣ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಯಾವ ರೀತಿ ಮಾಡಬೇಕು, ಎಷ್ಟು ಐಟಮ್ಸ್ ಬೇಕು, ಏನೆಲ್ಲ ಬೇಕು ಅನ್ನೋದನ್ನು ನೋಡುವ ಬನ್ನಿ. ತಟ್ಟೆ ಇಡ್ಲಿ ಮಾಡಲಿಕ್ಕೆ ಮಾಮೂಲಿ ನಾವು ಇಡ್ಲಿ ಮಾಡಿದಂತೆ ಇಡ್ಲಿ ಅಕ್ಕಿಯನ್ನು ತಗೊಳ್ಳೋದು. 3 ಕಪ್ಪು ಇಡ್ಲಿ ಅಕ್ಕಿ, ಹಾಗೆ ಅದಕ್ಕೆ 1 ಕಪ್ಪಷ್ಟು ಉದ್ದಿನ ಬೇಳೆ, 1ರಿಂದ 1.25 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ ನಾನಿಲ್ಲಿ. ಮೊದಲಿಗೆ ಅಕ್ಕಿಯನ್ನೆಲ್ಲ ವಾಶ್ ಮಾಡಿಕೊಂಡು ಉದ್ದಿನ ಬೇಳೆಯನ್ನೆಲ್ಲ ವಾಶ್ ಮಾಡಿಕೊಳ್ಬೇಕು. ಒಂದು 2 ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು. ಜಾಸ್ತಿ ಉದ್ದಿನ ಬೇಳೆಯನ್ನು ವಾಶ್ ಮಾಡಿಕೊಳ್ಬಾರ್ದು, ಯಾಕೆಂದರೆ ಜಾಸ್ತಿ ಉದ್ದಿನ ಬೇಳೆಯನ್ನು ವಾಶ್ ಮಾಡಿದ ಹಾಗೆ ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಉದ್ದಿನ ಬೇಳೆಯನ್ನು 1.25 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ನಾವು ಇಲ್ಲಿ ಮೆಂತೆಯನ್ನು ಸೇರಿಸ್ಕೊಂಡಿದ್ದೇನೆ, 1.5 ಸ್ಪೂನಷ್ಟು ಮೆಂತೆಯನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ ಈ ತಟ್ಟೆ ಇಡ್ಲಿ ಮಾಡಲಿಕ್ಕೆ 1/4 ಕಪ್ಪಷ್ಟು ಸಾಬುದಾನ ಅಥವಾ ಸಾಬಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು, ಹಾಗೆ ಅವಲಕ್ಕಿಯನ್ನು ಕೂಡ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಈ ಸಲ ಹಾಕ್ಕೊಳ್ಳಿಲ್ಲ, ಹಾಗೇ ಮಾಡ್ತಾ ಇದ್ದೇನೆ. ಚೆನ್ನಾಗಿ 5-6 ಗಂಟೆ ನೆನೆದ ನಂತರ ಇಡ್ಲಿಗೆ ಹಿಟ್ಟನ್ನು ಕಡಿಯೋದು. ಮೊದಲಿಗೆ ಉದ್ದಿನ ಬೇಳೆಯನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ಉದ್ದಿನ ಬೇಳೆ ನುಣ್ಣಗೆ ಆಗಬೇಕು. ಹಾಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ನಿಲ್ಲಿಸಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಬಾರ್ದು. ಬಿಸಿ ಆಗಬಾರ್ದು ಗ್ರೈಂಡ್ ಮಾಡುವಾಗ, ಯಾಕೆಂದರೆ ಬಿಸಿ ಆದರೆ ಇಡ್ಲಿ ಮತ್ತು ಸಾಫ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಹಾಗೆಯೇ ಐಸ್ ವಾಟರ್ ಅಥವಾ ಐಸ್ ಕ್ಯೂಬ್ಸನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ತಣ್ಣಗೆ ನೀರು ಹಾಕೋದ್ರಿಂದ ಬಿಸಿ ಆಗೋದನ್ನು ನಾವು ಸ್ವಲ್ಪ ತಡಿಬೋದು. ಅದಕ್ಕೋಸ್ಕರ ಅಕ್ಕಿಯನ್ನು ಸ್ವಲ್ಪ ತರಿಯಾಗಿ ರುಬ್ಬಿ ಆಮೇಲೆ ಹಿಟ್ಟನ್ನು ಚೆನ್ನಾಗಿ ಕೈ ಹಾಕಿ ಕಲಸ್ಕೊಳ್ಬೇಕು. ಒಂದು 5 ನಿಮಿಷ ಚೆನ್ನಾಗಿ ಬಡಿದುಕೊಳ್ಬೇಕು. ಹೀಗೆ ಕೈ ಹಾಕಿ ಕಲಸೋದ್ರಿಂದ ಹಿಟ್ಟು ಚೆನ್ನಾಗಿ ಹುದುಗಿ ಬರ್ತದೆ. ಮರುದಿವಸ ಬೆಳಗ್ಗೆಗಾಗುವಾಗ ಚೆನ್ನಾಗಿ ಹುದುಗಿ ಬರ್ತದೆ ಇಡ್ಲಿ ಹಿಟ್ಟು. ಮಾಮೂಲಿ ನಾವು ಮಲ್ಲಿಗೆ ಇಡ್ಲಿ ಮಾಡುವಾಗಲೂ ಇದೇ ಥರ ಮೆಥಡನ್ನು ಯೂಸ್ ಮಾಡಿಕೊಳ್ಬೇಕು. ತಟ್ಟೆ ಇಡ್ಲಿ ಮಾಡುವಾಗ ತಟ್ಟೆ ಇಡ್ಲಿಗೆ ಬೇಕಾದಂತಹ ಒಂದು ಸ್ಟ್ಯಾಂಡ್ ಇರುತ್ತೆ, ಅದರಲ್ಲಿ ಹಿಟ್ಟನ್ನು ಹದ ಮಾಡಿಕೊಂಡು ಹಾಕ್ಕೊಳ್ಳೋದು. ನೋಡಿ, ಈ ರೀತಿ ಕಲಸಿಕೊಳ್ಳೋದ್ರಿಂದ ಮರುದಿವಸ ಬೆಳಿಗ್ಗೆ ಚೆನ್ನಾಗಿ ಹುಳಿ ಬರ್ತದೆ ಹಿಟ್ಟು. ಮರುದಿವಸ ಬೆಳಿಗ್ಗೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತೇಳಿ. ಈಗ ತಟ್ಟೆ ಇಡ್ಲಿ ಮಾಡಲಿಕ್ಕೆ ತಟ್ಟೆ ಇಡ್ಲಿಯನ್ನು ರೆಡಿ ಮಾಡಿಕೊಳ್ಳುವ. ಹಾಗೆ ಹಿಟ್ಟಿಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಸೋದು. ಈ ಹಿಟ್ಟನ್ನು ತುಂಬ ಜೋರಾಗಿ ಕಲಸಿಕೊಳ್ಬಾರ್ದು. ಜೋರಾಗಿ ಕಲಸಿಕೊಂಡ್ರೆ ಅದರಲ್ಲಿ ಬಂದ ಬಬಲ್ಸ್ ಎಲ್ಲ ಹೋಗಿ ಇಡ್ಲಿ ಸಾಫ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಹಾಗೆ ಹೆಚ್ಚು ಉಪ್ಪು ಕರಗುವಲ್ಲಿವರೆಗೆ ಕಲಸಿಕೊಳ್ಬೇಕು. ಆಮೇಲೆ ತಟ್ಟೆ ಇಡ್ಲಿಗೆ ಬೇಕಾದಂತಹ ತಟ್ಟೆ ಇಡ್ಲಿಯನ್ನು ನಾವು ಸ್ವಲ್ಪ ತುಪ್ಪ ಹಾಕಿ ರೆಡಿ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ, ಈ ರೀತಿ ಇರುತ್ತೆ ತಟ್ಟೆ ಇಡ್ಲಿ ಮಾಡುವ ತಟ್ಟೆ. ಇದು ಸ್ಟ್ಯಾಂಡ್ ಥರ ಇದೆ. ಈ ತಟ್ಟೆಗೆ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ಈ ಸ್ಟ್ಯಾಂಡಿಗೆ, ಈ ಪ್ಲೇಟಿಗೆ ಹಿಟ್ಟನ್ನೆಲ್ಲ ಹಾಕಿ ಸ್ಟ್ಯಾಂಡಿಗೆ ಸಿಕ್ಕಿಸಿ ನಾವು ಬೇಯಲಿಕ್ಕೆ ಇಡೋದು. 3 ತಟ್ಟೆ ಬರ್ತದೆ ಈ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ. ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಸಿಕೊಂಡು ನಾವು ಪ್ಲೇಟಿಗೆ ಹಿಟ್ಟನ್ನು ಹಾಕ್ಕೊಳ್ಳುವ. ಎಷ್ಟು ಬೇಕು ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳುವ. ಇಲ್ಲಿ ನಾನು ಮಾಡಿದ ಹಿಟ್ಟು ಸರಿಯಾಗಿದೆ, 3 ತಟ್ಟೆ ಇಡ್ಲಿಗೆ ಸರಿಯಾಗಿ ಆಗಿದೆ. ಸ್ವಲ್ಪ ಜಾಸ್ತಿ ಆಗಿತ್ತು, ಅದನ್ನು ನಾನು ಅದಕ್ಕೆ ಹಾಕಿ ಅಡ್ಜಸ್ಟ್ ಮಾಡಿಕೊಂಡೆ. ಆಮೇಲೆ ಇದನ್ನು ಸ್ಟ್ಯಾಂಡಿಗೆ ಹಾಕಿ ಬೇಯಲಿಕ್ಕಿಡೋದು. ಒಂದು 20 ನಿಮಿಷ ಬೇಯಲಿ. ಬೆಂದ ಮೇಲೆ ನೋಡುವ ನಾವು ಹೇಗೆ ಬಂದಿದೆ ತಟ್ಟೆ ಇಡ್ಲಿ ಅಂತ. ಅದಕ್ಕೆ ಮೊದಲು ನಾವು ಮೊಳಗ ಪುಡಿಯನ್ನು ಮಾಡೋದು ಅಥವಾ ಗನ್ ಪೌಡರ್, ಇಡ್ಲಿ ಪೌಡರನ್ನು ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ ನಾನು 2 ಚಮಚದಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. 2 ಚಮಚ ಕಡಲೆಬೇಳೆ, 4 ಚಮಚ ಉದ್ದಿನ ಬೇಳೆ. ಇದನ್ನು ಒಂದು 2 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಅದರ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಸಣ್ಣ ಉರಿಯಲ್ಲೇ ಫ್ರೈ ಮಾಡಬೇಕು, ಜಾಸ್ತಿ ದೊಡ್ಡ ಉರಿಯಲ್ಲಿ ಮಾಡಿಕೊಂಡ್ರೆ ಅದು ಕಪ್ಪಾಗ್ಬೋದು. ಹಾಗಾಗಿ ಒಂದು 2-3 ನಿಮಿಷ ಬೇಕಾಗುತ್ತೆ ಇದು ಫ್ರೈ ಆಗಲಿಕ್ಕೆ. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ತಾ ಇರಬೇಕು.
ಅದಾದ ನಂತರ ಇದನ್ನು ನೋಡಿ ಕಲರೆಲ್ಲ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಅಲ್ಲಿಗೆ ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ. ಇದೀಗ ಸಾಕು. ಆಮೇಲೆ ನಾವು ನೆಕ್ಸ್ಟು ಇದಕ್ಕೆ ಒಂದು 3 ಚಮಚದಷ್ಟು ಎಳ್ಳನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಎಳ್ಳು ಆಲ್ರೆಡಿ ಪಾನ್ ಬಿಸಿ ಇರೋದ್ರಿಂದ ಎಳ್ಳು ಕೂಡಲೇ ಫ್ರೈ ಆಗ್ತದೆ, ಪಟಪಟ ಹೇಳ್ತದೆ. ನೋಡಿ ಎಳ್ಳು ಆಯಿತು. ಇದನ್ನು ಕೂಡ ಈ ಪ್ಲೇಟಿಗೆ ಹಾಕ್ಕೊಳ್ಳುವ. ನೆಕ್ಸ್ಟು ನಾವು ಇದಕ್ಕೆ ಬೇಕಾದಂತಹ ಮೆಣಸನ್ನು ಫ್ರೈ ಮಾಡಿಕೊಳ್ಬೇಕು. ರೆಡ್ ಚಿಲ್ಲಿ ಇಲ್ಲಿ ನಾನೊಂದು 4ರಿಂದ 5 ಮೆಣಸು ತಗೊಂಡಿದ್ದೇನೆ. ಖಾರ ನೋಡಿಕೊಂಡು ನಿಮಗೆ ಕಮ್ಮಿ ಆದರೆ ಕಮ್ಮಿ ಹಾಕ್ಕೊಳ್ಳಿ. ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಕ್ವಾಂಟಿಟಿ ನೋಡಿಕೊಂಡು ಮೆಣಸನ್ನು ಕೂಡ ಅಂದಾಜು ಮಾಡಿದರೆ ಆಯಿತು. ಇಲ್ಲಿ ನಾನು 5 ಮೆಣಸನ್ನು ತಗೊಂಡಿದ್ದೇನೆ. ಖಾರ ಇತ್ತು ತುಂಬಾ, ಅಂದರೆ ಮೀಡಿಯಮ್ ಖಾರ ಆಗಿತ್ತು. ಈಗ ಫಸ್ಟಿಗೆ ಮೆಣಸನ್ನು ಫ್ರೈ ಮಾಡಿದೆ. ಆಮೇಲೆ ಇಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಎಳ್ಳು ಇದ್ದದಕ್ಕೆ ಅರ್ಧ ಚಮಚ ಇಂಗು ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಆಮೇಲೆ ಮೆಣಸನ್ನು ಮೊದಲಿಗೆ ಹುಡಿ ಮಾಡಿಕೊಂಡೆ. ಮೆಣಸು ಫೈನ್ ಹುಡಿ ಆಗಬೇಕಲ್ಲ, ಅದಕ್ಕೆ ಮೊದಲಿಗೆ ಮೆಣಸನ್ನು ಹುಡಿ ಮಾಡಿಕೊಂಡು ಆಮೇಲೆ ಉಳಿದಂತಹ ಉದ್ದಿನಬೇಳೆ ಕಡಲೆಬೇಳೆ ಎಳ್ಳು ಇಂಗು ಎಲ್ಲ ಹಾಕಿತ್ತಲ್ಲ ಅದನ್ನು ಹುಡಿ ಮಾಡಿದೆ. ಈಗ ಸೂಪರಾದ ಟೇಸ್ಟಿಯಾದ ಘಮ ಆದ ಗನ್ ಪೌಡರ್ ರೆಡಿ ಆಯಿತು. ಇದನ್ನು ಇಡ್ಲಿ ಮೇಲೆಯಿಂದ ಹಾಕ್ತಾರೆ. ಬಿಡದಿ ತಟ್ಟೆ ಇಡ್ಲಿ ಮಾಡಬೇಕಾದ್ರೆ ಅದರ ಮೇಲಿಂದ ಹಾಕುವಂತಹ ಪುಡಿ ಇದು. ತುಂಬಾ ಟೇಸ್ಟಿಯಾಗಿರ್ತದೆ. ಇದರ ಫ್ಲೇವರ್ ಒಂದು ಡಿಫ್ರೆಂಟ್ ಆಗಿರ್ತದೆ. ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಬಿಡದಿಗೆ ಹೋಗಬೇಕು ಅಂತಿಲ್ಲ. ತಟ್ಟೆ ಇಡ್ಲಿ ತಿನ್ನಲಿಕ್ಕೆ ಮನೆಯಲ್ಲೇ ಮಾಡಿಕೊಂಡು ರುಚಿಯಾಗಿ ತಿನ್ಬೋದು. ಹಾಗೆ ನಾನು ಇದಕ್ಕೆ ಜೊತೆಯಾಗಿ ತೆಂಗಿನಕಾಯಿ ಚಟ್ನಿ ಕೂಡ ಮಾಡಿದ್ದೆ. ಬೇಕಾದರೆ ನೀವು ಇಡ್ಲಿಗೆ ಸಾಂಬಾರು ಕೂಡ ಮಾಡ್ಕೊಳ್ಬೋದು. ಸಾಂಬಾರು ಕೂಡ ಒಂದು ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈಸಿ ಆಗಬೇಕು ಅಂತಿದ್ರೆ ಚಟ್ನಿನ ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂಥೇಳಿ ಅಷ್ಟೇ. ನೋಡಿ ಈಗ ಇಡ್ಲಿ ತೆಗೆದಾಯಿತು. ತುಂಬಾ ಬಿಸಿ ಇದೆ. ಬಿಸಿ ತೆಕ್ಕೊಳ್ಳಿಕ್ಕಾಗೋದಿಲ್ಲ. ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದು ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಸಾಫ್ಟಾದ ತಟ್ಟೆ ಇಡ್ಲಿ ರೆಡಿ ಆಯಿತು. ತುಂಬಾ ರುಚಿಯಾಗಿತ್ತು. ಫ್ರೆಂಡ್ಸ್, ನೀವು ಕೂಡ ನಿಮ್ಮನೇಲಿ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂಥೇಳಿ. ನೀವು ಮಾಡಿದ್ರಾ, ಹೇಗೆ ಬಂತು ಹೇಳಿ. ಈಗ ಇದಕ್ಕೆ ಸ್ವಲ್ಪ ಬಿಸಿ ಇಡ್ಲಿ ಇದ್ದಾಗೇ ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಹಾಕ್ಕೊಂಡು ಈ ನಾವು ಮಾಡಿಕೊಂಡ ಪುಡಿ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ಬೇಕು. ಆಗ ಅದರ ತುಪ್ಪದ ಘಮ ತುಂಬ ಚೆನ್ನಾಗಿರುತ್ತದೆ. ಅದಕ್ಕೆ ನೋಡಿ ತುಪ್ಪ ಹಾಕಿದ ಕೂಡಲೇ ಇಡ್ಲಿದು ಕಲರ್ ಕಾಂಬಿನೇಷನ್ ಎಲ್ಲ ಡಿಫ್ರೆಂಟ್ ಆಯಿತು. ನೋಡಲಿಕ್ಕೆ ಲುಕ್ ವೈಸ್ ಕೂಡ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ನೋಡುವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ಈ ಪುಡಿ ಹಾಕಿದ್ರಂತೂ ಇಡ್ಲಿಯದ್ದು ಲುಕ್ ಡಿಫ್ರೆಂಟಾಗಿ ಒಂದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ಹಾಗೆ ಅದರ ರುಚಿ ಕೂಡ ಅಷ್ಟೇ ಅದ್ಭುತವಾಗಿ ಇರ್ತದೆ. ತುಂಬಾ ಟೇಸ್ಟಿ ಇರ್ತದೆ. ಇದರಲ್ಲಿ ಉದ್ದಿನಬೇಳೆ ಹಾಗೆ ಇಂಗು ಎಲ್ಲ ಹಾಕಿತ್ತಲ್ಲ, ಕಡಲೆಬೇಳೆ ಎಲ್ಲ ತುಂಬಾ ರುಚಿಯಾಗಿರುತ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಟೇಕ್ ಕೇರ್.